ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಪುಷ್ಪ ಬ್ಲಾಗ್ಸ್. ಇವತ್ತು ಮನೆಯಲ್ಲೇ ಈಸಿಯಾಗಿ ಅವಲಕ್ಕಿ ಮಿಕ್ಸರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೇನು ಪದಾರ್ಥ ಬೇಕು ನೋಡೋಣವಾ. ಮೆಷರ್ಮೆಂಟ್ನ ಈ ಸೈಡಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ ನಾನು ನೋಡಿ. ಇವಾಗ ಎಣ್ಣೆಲ್ಲದನ್ನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜನ ಗೋಲ್ಡನ್ ಕಲರ್ ಆಗೋದು ಚೆನ್ನಾಗಿ ಫ್ರೈ ಮಾಡಿ ತೆಗ್ದಿಕ್ಕೊತೀನಿ. ಪೊಪ್ಪಾಗಿರೋ ಹುರ್ಗಡ್ಲೆ, ಗುಂಡೂರ್ಗಡ್ಲೆ, ಪೊಪ್ಪುರ್ಗಡ್ಲೆ ಬರುತ್ತೆ. ಇವಾಗ ನಾನು ಪೊಪ್ಪುರ್ಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ, ಸ್ಲೈಸಸ್ ಮಾಡಿ. ಒಣ ಕೊಬ್ಬರಿ ಜೊತೆಗೇ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಡ್ರೈ ಫ್ರೂಟ್ಸ್ಗಳಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಈ ಮೂರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ಎಣ್ಣೆಯಲ್ಲಿ ಲೈಟ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಥರ ಕಾಣಿಸ್ತಾ ಇದೆಯಲ್ಲ. ಇವಾಗ ಇದನ್ನು ಸೇಮ್ ಅದೇ ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಇದು ಸಾಯಂಕಾಲ ಟೀ ಕಾಫಿ ಜೊತೆ ಕಾಂಬಿನೇಷನ್ ಬೆಸ್ಟ್ ಆಗಿರುತ್ತೆ. ಯಾವಾಗಲೂ ಹೊರಗಡೆ ತಿಂಡಿನೇ ಟೇಸ್ಟ್ ಮಾಡ್ತಾ ಇರ್ತೀವಿ. ನಾವು ಮನೇಲಿ ಈ ಥರ ಟ್ರೈ ಮಾಡಿದ್ರೆ ಇವಾಗ ಕಡಲೆ ಬೀಜ, ಹುರ್ಗಡ್ಲೆ, ಬಾದಾಮಿ, ಗೋಡಂಬಿ ಎಲ್ಲದರಲ್ಲೂ ಪ್ರೋಟೀನ್ಸು, ಫೈಬರ್ ಇದ್ದೇ ಇರುತ್ತೆ. ಮಕ್ಳಿಗೂ ಒಳ್ಳೆಯದು. ಇವಾಗ ಅವನ್ನೆಲ್ಲ ಕರೆದಿಟ್ಟಾದ್ಮೇಲೆ ಇಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನಾನು. ಒಂದು ಅರ್ಧ kg ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದಿರೋ ಎಣ್ಣೆಗೆ ಹಾಕಿದಾಗ ಈ ಥರ ಪುರಿ ಥರ ಉದ್ಕೊಂಡು ಅದೇ ಮೇಲೆ ತೇಲ್ ಬರುತ್ತೆ ನೋಡಿ. ಈ ಥರ ಕಾಣಿಸ್ತಾ ಇದೆಯಲ್ಲ. ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೋಡಿ. ಎಣ್ಣೆ ಕಾದಿದ್ರೆ ಅದು ಪೂರಿಗಳ ಥರ ಹೀಗೆ ಮೇಲೆ ಎದ್ದು ಬರುತ್ತೆ. ಅವಾಗ ಎಣ್ಣೆ ಕೂಡ ಜಾಸ್ತಿಗೆ ಹೀರ್ಕೊಳ್ಳಲ್ಲ ನೋಡಿ. ಈ ಥರ ಕಾಣಿಸ್ತಾ ಇದೆಯಲ್ಲ. ಸೇಮ್ ಪೂರಿ ಹೇಗಿದೆ ಅದೇ ಥರ ಕಾಣಿಸುತ್ತೆ. ಇವಾಗ ಎಲ್ಲನೂ ನಾನು ಕರೆದು ಸೈಡಲ್ಲಿ ಎತ್ತಿ ಇಟ್ಕೊಂಡೆ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಯಾಕಂದರೆ ಎಣ್ಣೆಲೆ ಕರೆದಿರೋದ್ರಿಂದ ಆಯಿಲ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ ಕರೆದಿಟ್ಕೊಂಡಿದ್ವಲ್ಲ ಗಟ್ಟಿ ಅವಲಕ್ಕಿ, ಕಡಲೆಬೀಜ, ಬಾದಾಮಿ, ಗೋಡಂಬಿ, ಹುರ್ಗಡ್ಲೆ ಎಲ್ಲ ಮಿಕ್ಸನ್ನು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಇವಾಗ ಇದಕ್ಕೆ ಲೈಟಾಗಿ ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆಗೆ ಕರೆದಿರೋದ್ರಿಂದ ಸ್ವಲ್ಪನೂ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೌಂಡ್ ಕೇಳಿಸ್ತಿರ್ಬೋದು, ಖುರುಮ್ ಅಂತ ಇದೆ ಇದು. ಈ ಥರ ಕೈಯಲ್ಲಿ ಮಿಕ್ಸು ಕೂಡ ಮಾಡ್ಬೋದು. ಇಲ್ಲಾಂದರೆ ಎಲ್ಲ ಕಡೆ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಈ ಥರ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡ್ತೀವಲ್ಲ ಅದನ್ನು ಕೆತ್ಕೋದು ಅಂತೀವಿ ನಮ್ಮ ಕಡೆ. ಈ ಥರ ಸುತ್ತ ಕೆತ್ಕೋದ್ರಿಂದ ಕೆಳಗಿಂದ ಮೇಲಕ್ಕೆ ಅದು ತಿರುಗೋದ್ರಿಂದ ಎಲ್ಲ ಸರಿಯಾಗಿ ಮಿಕ್ಸ್ ಆಗುತ್ತೆ ನೋಡಿ. ಈಗ ಕಾಣಿಸ್ತಿದೆ ನಮ್ಮ ಅವಲಕ್ಕಿ ಮಿಕ್ಸರ್. ಒಂದು 5 ನಿಮಿಷ ಹೀಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಬೋರ್ ಆದಾಗೆಲ್ಲ ಆರಾಮಾಗಿ ತಿನ್ಬೋದು. ಈ ಥರ ಕೋನ್ ಶೇಪಲ್ಲಿ ಮಡಚಿಬಿಟ್ಟು ಇದನ್ನು ತುಂಬಿ ಮಕ್ಳಿಗೆ ಕೊಟ್ಟರೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಯಾರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ.